ನಮಸ್ಕಾರ ಎಲ್ರಿಗೂ 2025-2026ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆಯ ಮೇಲೆ ರೈತರು ಇನ್ಶೂರೆನ್ಸ್ನ ಮಾಡಿಸಿದ್ರಿ ಅಥವಾ ಬೆಳೆ ವಿಮೆನ ಕಟ್ಟಿದ್ರಿ ಅಂತಂದ್ರೆ ಅಂತ ಒಂದು ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬೆಳೆ ವಿಮೆ ಹಣ ಬಿಡುಗಡೆ ಪ್ರಾರಂಭ. ಹೌದು ಸ್ನೇಹಿತರೆ, ಯಾರೆಲ್ಲ ರೈತರು ಬೆಳೆ ವಿಮೆನ ಕಟ್ಟಿದರ ಅಥವಾ ಕ್ರಾಪ್ ಇನ್ಶೂರೆನ್ಸ್ನ ಮಾಡಿಸಿದರ ಅಂತ ಒಂದು ರೈತರು ನೇರವಾಗಿ ತಮ್ಮ ಒಂದು ಖಾತೆಗೆ ಡಿಬಿಟಿಯ ಮೂಲಕ ಹಣವನ್ನು ಕೂಡ ಪಡೆಯಬಹುದಾಗಿರುತ್ತೆ. ಬೆಳೆ ವಿಮೆ ಕಂಪನಿ ಅಥವಾ ಕ್ರಾಪ್ ಇನ್ಶೂರೆನ್ಸ್ ಕಂಪನಿಗಳ ಕಡೆಯಿಂದ ರೈತರ ಖಾತೆಗೆ ನೇರವಾಗಿ ಡಿಬಿಟಿಯ ಮೂಲಕ ಹಣವನ್ನು ಕೂಡ ವರ್ಗಾವಣೆ ಮಾಡಲು ಪ್ರಾರಂಭ ಮಾಡಿದರೆ ರೈತರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗಿರುವಂಥದ್ದು. ನೀವೇನಾದರೂ 2025-2026ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆಯ ಮೇಲೆ ಇನ್ಶೂರೆನ್ಸ್ನ ತಗೊಂಡಿದ್ರಿ ಅಥವಾ ಕ್ರಾಪ್ ಇನ್ಶೂರೆನ್ಸ್ನ ಮಾಡಿಸಿದ್ರಿ ಅಂತಂದ್ರೆ ನಿಮ್ಮ ಒಂದು ಖಾತೆಗೆ ನೀವು ಹಣವನ್ನು ಕೂಡ ಪಡೆಯಬಹುದಾಗಿರುತ್ತೆ. ಬೆಳೆ ವಿಮೆ ಕಟ್ಟಿದಂತ ರೈತರು ಅಥವಾ ಕ್ರಾಪ್ ಇನ್ಶೂರೆನ್ಸ್ನ ಮಾಡಿಸಿರುವಂತಹ ರೈತರು ತಮ್ಮ ಒಂದು ಖಾತೆಗೆ ಬೆಳೆ ವಿಮೆ ಅಥವಾ ಕ್ರಾಪ್ ಇನ್ಶೂರೆನ್ಸ್ ಹಣ ಜಮಾ ಆಗಿದೆಯಾ ಅಂತ ಯಾವ ರೀತಿಯಾಗಿ ಮಾಹಿತಿನ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ ರೈತರ ಬ್ಯಾಂಕ್ ಖಾತೆಗೆ ಕ್ರಾಪ್ ಇನ್ಶೂರೆನ್ಸ್ ಅಥವಾ ಬೆಳೆ ವಿಮೆ ಹಣ ಜಮಾ ಆಗಿರುವಂತಹ ಮಾಹಿತಿನ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜಿಎಸ್ಪಿ ಕ್ಲಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. 2025-2026ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ನಮ್ಮ ರೈತ ಬಾಂಧವರು ಬೆಳೆದಿರುವಂತಹ ಬೆಳೆ ನಷ್ಟ ಅಥವಾ ಹಾನಿಗೊಳಗಾಗಿತ್ತು. ನಷ್ಟ ಆಗಿರುವಂತಹ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿಯ ಮೂಲಕ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನು ಕೂಡ ಜಮಾ ಮಾಡಲಾಗಿತ್ತು. ಅದೇ ರೀತಿಯಾಗಿ ಬೆಳೆ ವಿಮೆ ಅಥವಾ ಕ್ರಾಪ್ ಇನ್ಶೂರೆನ್ಸ್ ತುಂಬಿರುವಂತಹ ರೈತರ ಬ್ಯಾಂಕ್ ಖಾತೆಗೆ ಇನ್ಶೂರೆನ್ಸ್ ಕಂಪನಿಗಳ ಕಡೆಯಿಂದ ಅಥವಾ ಬೆಳೆ ವಿಮೆ ಕಂಪನಿಗಳ ಕಡೆಯಿಂದ ಇವಾಗ ರೈತರ ಖಾತೆಗೆ ಹಣವನ್ನು ಜಮಾವಣೆ ಮಾಡಲು ಪ್ರಾರಂಭ ಮಾಡಿದರೆ ಬೆಳೆ ವಿಮೆ ಕಟ್ಟಿದಂತ ರೈತರ ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ, ಬೆಳೆ ವಿಮೆ ಹಣ ಬಂದಿದೆಯಾ ಅಥವಾ ಇಲ್ವೋ ಅಂತ ರೈತರು ಯಾವ ರೀತಿಯಾಗಿ ತಮ್ಮ ಒಂದು ಫೋನಿನ ಮುಖಾಂತರ ಮಾಹಿತಿನ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇನೆ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗದೇನೆ ಸ್ವತಃ ತಮ್ಮ ಒಂದು ಫೋನಿನ ಮುಖಾಂತರ ಕ್ರಾಪ್ ಇನ್ಶೂರೆನ್ಸ್ ಹಣ ಬಂದಿದೆಯಾ, ಎಷ್ಟು ಹಣ ಬಂದಿದೆಯಾ ಅಂತ ಮಾಹಿತಿನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಮೊದಲೇದಾಗಿ ಇಲ್ಲಿ ಕಾಣುವಂತ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ. ಸಂರಕ್ಷಣೆ ಅಂತ ಹೇಳಬಹುದು. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ಈ ಒಂದು ವೆಬ್ಸೈಟ್ಗೆ ನೇರವಾಗಿ ಭೇಟಿ ನೀಡ್ತಾರ. ನಂತರ ನೋಡಬಹುದು ಋತು ಅಂತ ಇರುತ್ತೆ. 2025-2026ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಮ್ಮರ್ ಅಂತ ಇರುತ್ತೆ. ಇಲ್ಲಿ ಖಾರಿಫ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ, ಅಂದ್ರೆ ಮುಂಗಾರು ಅಂತ. ನೆಕ್ಸ್ಟ್ ಇಲ್ಲಿ ಮುಂದೆ ಅಥವಾ ಗೋ ಅಂತ ಇರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ. ಇಲ್ಲಿ ಫಾರ್ಮರ್ಸ್ ಅಂತ ಇರುತ್ತೆ ನೋಡಬಹುದು. ಇಲ್ಲಿ ಕೆಳಗಡೆ ಚೆಕ್ ಸ್ಟೇಟಸ್ ಅಂತಿದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಸ್ಥಿತಿ ಅಥವಾ ಸ್ಟೇಟಸ್ ನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ಇಯರ್ ಅಂತ ಬಂದಿರುತ್ತೆ 2025-2026. ಇಲ್ಲಿ ಸೀಸನ್ ಅಂತ ಇರುತ್ತೆ, ಖಾರಿಫ್ ಅಂತಿದೆ ನೋಡಬಹುದು, ಅಂದ್ರೆ ಮುಂಗಾರು ಅಂತ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿರ್ತಾರೆ. ನೀವು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದಾಗ ಅಥವಾ ಬೆಳೆ ವಿಮೆಗೆ ಅಪ್ಲೈ ಮಾಡಿದಾಗ ನಿಮಗೆ ರೆಫರೆನ್ಸಿ ಕಾಪಿ ಅಥವಾ ಅಕ್ಲೋಸ್ಮೆಂಟ್ ಕಾಪಿ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಪ್ರಪೋಸಲ್ ನಂಬರ್ ಅಂತ ಇರುತ್ತೆ. ಆ ಒಂದು ಪ್ರಪೋಸಲ್ ನಂಬರ್ ಇಂದನೂ ಕೂಡ ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಅಕ್ಲೋಸ್ಮೆಂಟ್ ಕಾಪಿ ಇರಲಿಲ್ಲ ಅಥವಾ ಪ್ರಪೋಸಲ್ ನಂಬರ್ ಇರಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇಂದನೂ ಕೂಡ ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಈ ಎರಡರಲ್ಲಿ ನಿಮಗೆ ಯಾವುದು ಸೂಕ್ತನೋ ಆ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಪ್ಲಿಕೇಶನ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅಪ್ಲಿಕೇಶನ್ ನಂಬರ್ ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ನಂತರ ಕ್ಯಾಪ್ಚಾ ಅಂತಿರುತ್ತೆ. ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಇಲ್ಲಿರುವಂತಹ ಈ ಒಂದು ಕ್ಯಾಪ್ಚಾ ಕೋಡ್ ನ ಎಂಟರ್ ಮಾಡಿ. ನಂತರ ಸರ್ಚ್ ಅಂತ ಇರುತ್ತೆ ನೋಡಬಹುದು. ಈ ಒಂದು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಖಾತೆಗೆ ಕ್ರಾಪ್ ಇನ್ಶೂರೆನ್ಸ್ ಅಥವಾ ಬೆಳೆ ವಿಮೆ ಹಣ ಜಮಾ ಆಗಿದೆಯಾ ಅಂತ ಪೇಮೆಂಟ್ ಸ್ಟೇಟಸ್ ನ ಕೂಡ ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗಿರುವಂತಹ ಲೈವ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ನಂಬರ್ ಕೂಡ ಇರುವಂತದ್ದು, ಸರ್ವೆ ನಂಬರ್ ಅಂತ ಇರುತ್ತೆ, ಕ್ರಾಪ್ ಐಡಿ ಅಂತ ಇರುತ್ತೆ. ಇಲ್ಲಿ ಪೇಮೆಂಟ್ ಟೈಪ್ ಕೂಡ ಇರುವಂತದ್ದು, ಅಕೌಂಟ್ ನಂಬರ್ ಅಂತ ಇರುತ್ತೆ, UTR ನಂಬರ್ ಕೂಡ ಇರುವಂತದ್ದು. ಪೇಮೆಂಟ್ ಸ್ಟೇಟಸ್ ಮುಖ್ಯವಾಗಿರುತ್ತೆ. ಇಲ್ಲಿ ಪೇಮೆಂಟ್ ಅಲ್ಲಿ ನೋಡಬಹುದು ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ. ಇಲ್ಲಿ ಹಣ ಜಮಾವಣೆ ಆಗಿದೆ ಅಂತ ಬಂದಿರುತ್ತೆ. ಅಮೌಂಟ್ ಅಂತ ಇದೆ ನೋಡಬಹುದು. ರೈತರ ಖಾತೆಗೆ ಕ್ರಾಪ್ ಇನ್ಶೂರೆನ್ಸ್ ಅಥವಾ ಬೆಳೆ
ವಿಮೆ ಹಣ ಎಷ್ಟು ಜಮಾ ಆಗಿದೆ ಅಂತ ಹೇಳಿದ್ರೆ 13,353 ರೂಪಾಯಿ ಕ್ರಾಪ್ ಇನ್ಸೂರೆನ್ಸ್ ಜಮಾ ಆಗಿರುವಂಥದ್ದು. ಇಲ್ಲಿ ಪೇಡ್ ಡೇಟ್ ಅಂತ ನೋಡಬಹುದು. ದಿನಾಂಕವನ್ನು ಕೂಡ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. 12/3/2026 ಅಂದರೆ ಮಾರ್ಚ್ 12, 2026ರಂದು ಈ ಒಂದು ರೈತರ ಖಾತೆಗೆ 13,353 ರೂಪಾಯಿ ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆ ಹಣ ಜಮಾ ಆಗಿರುವಂಥದ್ದು. ನಿಮಗೆ ಲೈವ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಬ್ಬರ ರೈತರ ಬ್ಯಾಂಕ್ ಖಾತೆಗೆ ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆ ಹಣ ಜಮಾ ಆಗಿರುವಂತಹ ಮಾಹಿತಿನ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪೇಮೆಂಟ್ ಸ್ಟೇಟಸ್ ಅಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ. ಅಮೌಂಟ್ ಅಂತ ನೋಡ್ತಾ ಇದ್ದಾರೆ 6,173 ರೂಪಾಯಿ, 6,858 ರೂಪಾಯಿ, 8,233 ರೂಪಾಯಿ ಹಣ ಜಮಾ ಆಗಿರುವಂಥದ್ದು. ದಿನಾಂಕವನ್ನು ಕೂಡ ನೋಡ್ತಾ ಇದ್ದೀರಾ 11/3/2026 ಮಾರ್ಚ್ 11, 2026ರಂದು ಇವರ ಖಾತೆಗೆ ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆ ಹಣ ಜಮಾ ಆಗಿರುವಂಥದ್ದು. ನಿಮ್ಮ ಒಂದು ಖಾತೆಗೆ ಕ್ರಾಪ್ ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆ ಹಣ ಜಮಾ ಆಗಿತ್ತು ಅಂತಂದ್ರೆ ಹಣ ಬಂದಿದೆ ಅಂತ ನೀವು ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.